ಇನ್ನು ಜಿಬಿಎ ಚುನಾವಣೆ ಮತ್ತೆ ಮುಂದೂಡಿಕೆಯಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ನಡೆಯುತ್ತೆ. ಜಿಬಿಎ ಚುನಾವಣೆಯ ಭವಿಷ್ಯವನ್ನ ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡಲಿದೆ. ಅಂದ್ರೆ ಈಗಲೇ ನಡಿಬೇಕಾ ಅಥವಾ ಮತ್ತೆ 3 ತಿಂಗಳ ನಂತರ ನಡಿಬೇಕಾ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ನಿರ್ಧಾರವಾಗುತ್ತೆ. ಸುಮಾರು 6 ವರ್ಷಗಳಿಂದ ಚುನಾವಣೆನೇ ನಡೆದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಈಗಾಗಲೇ ತೀರ್ಪು ಕೂಡ ಕೊಟ್ಟಾಗಿದೆ. ನಿರ್ದಿಷ್ಟ ಸಮಯದ ಒಳಗಡೆ ಈ ಜಿಬಿಎ ಚುನಾವಣೆಗಳನ್ನ ಏನು ಸ್ಥಳೀಯ ಚುನಾವಣೆ ಸಂಘ ಸಂಸ್ಥೆಗಳ ಚುನಾವಣೆಯನ್ನು ಮುಗಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು. ನಾಳೆ ಈ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ನಡೆಯುತ್ತೆ. ಹೀಗಾಗಿ ಜಿಬಿಎ ಚುನಾವಣೆಯ ಭವಿಷ್ಯ ಏನಾಗುತ್ತಪ್ಪ? 6 ವರ್ಷ ಆಯಿತು, ಚುನಾವಣೆ ನಡೆದೇ ಇಲ್ಲ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ನಡೆಯುತ್ತೆ ನಾಳೆ. ಇನ್ನು ಮತ್ತೆ ಮುಂದೂಡಿಕೆಯಾಗುತ್ತಾ ಜಿಬಿಎ ಚುನಾವಣೆ? ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ನಡೆಯುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಬಿಎ ಚುನಾವಣೆಯ ಭವಿಷ್ಯವನ್ನ ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡುತ್ತೆ. 6 ವರ್ಷಗಳಿಂದ ಚುನಾವಣೆನೇ ನಡೆದಿಲ್ಲ. ಈ ನಡುವೆ ಈಗಲಾದರೂ ನಡೆಯುತ್ತಾ ಅಂತ ಜನ ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದೆ ಈ ಪ್ರಕರಣ. ಈಗ ಒಂದು ಕಡೆ ರಾಜ್ಯ ಸರ್ಕಾರ, ಜಿಬಿಎ ಅಧಿಕಾರಿಗಳು ಎಲ್ಲರೂ ಕೂಡ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ದಾರೆ. ಮತ್ತೊಂದು ಕಡೆ ಚುನಾವಣಾ ಆಯೋಗ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ಮೆಟ್ಟಿಲೇರಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಹೀಗಾಗಿ SIR ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕಾಲಾವಕಾಶ ಬೇಕು ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ರಾಜಕೀಯದ ಚಿತ್ತ ಈಗ ಸುಪ್ರೀಂ ಕೋರ್ಟ್ನತ್ತ ನೆಟ್ಟಿದೆ. ಈ ಹಿಂದೆ ಚುನಾವಣೆಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು. ಈಗಾಗಲೇ ಜೂನ್ 30ರ ಒಳಗೆ ಜಿಬಿಎ ಚುನಾವಣೆ ನಡೆಸುವುದಕ್ಕೆ ಆದೇಶ ಕೊಟ್ಟಿತ್ತು. ಆದರೆ ಈಗ ಕಾಲಾವಕಾಶ ಕೋರಿದೆ ಸರ್ಕಾರ. ಮತ್ತೆ ಸಮಯಾವಕಾಶ ಬೇಕು ಅಂತ ಹೇಳಿದೆ. 3 ತಿಂಗಳವರೆಗೆ ಚುನಾವಣೆಯನ್ನ ಮುಂದೂಡಿಕೆ ಮಾಡಬೇಕು ಅಂತ ಅರ್ಜಿ ಸಲ್ಲಿಕೆ ಮಾಡಿದೆ. ಸರ್ಕಾರದ ಜೊತೆಗೆ ಜಿಬಿಎ ಆಯುಕ್ತರು ಕೂಡ ಮನವಿ ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗ ಕೂಡ ಇಲ್ಲ, ನಮಗೆ ಸಮಯಾವಕಾಶ ಬೇಕು, SIR ಮಾಡ್ತಾ ಇದ್ದೀವಿ ನಾವು, ಮತ್ತೊಂದು ಕಡೆ ಮತದಾರರ ಪಟ್ಟಿ ಕೂಡ ಸಿದ್ಧ ಆಗಬೇಕು, ಹೀಗಾಗಿ ಅದಕ್ಕೆ ಸಮಯಾವಕಾಶ ಬೇಕಾಗುತ್ತೆ ಅಂತ ಚುನಾವಣಾ ಆಯೋಗ ಕೂಡ ಹೇಳ್ತಾ ಇದೆ. ಮತ್ತೊಂದು ಕಡೆ ಸರ್ಕಾರ ಹಾಗೂ ಜಿಬಿಎ ಅಧಿಕಾರಿಗಳು ಕೂಡ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಇದನ್ನು ಪರಿಗಣಿಸಿರುವಂತಹ ಸುಪ್ರೀಂ ಕೋರ್ಟು ನಾಳೆ ವಿಚಾರಣೆ ನಡೆಸುತ್ತೆ. ಇನ್ನು ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಸಿಬ್ಬಂದಿಗಳ ಕೊರತೆ ಇದೆ. ಮಳೆಗಾಲ ಇರೋದ್ರಿಂದಾಗಿ ಮುಂದೂಡಿಕೆ ಮಾಡಬೇಕು. ಸರ್ಕಾರ ಜಿಬಿಎ ಮನವಿಯನ್ನ ಚುನಾವಣಾ ಆಯೋಗ ಕೂಡ ಪರಿಗಣಿಸಿದೆ. ಈ ವಿಷಯವನ್ನ ಸುಪ್ರೀಂ ಕೋರ್ಟ್ ಗಮನಕ್ಕೂ ಕೂಡ ಚುನಾವಣಾ ಆಯೋಗ ತಂದಿದೆ. ಈಗ ನಾಳೆ ಸುಪ್ರೀಂ ಪೀಠದ ಮುಂದೆ ಅರ್ಜಿ ವಿಚಾರಣೆ ಇದೆ. ಹೀಗಾಗಿ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಅರ್ಜಿಯ ವಿಚಾರಣೆ ನಡೆಯುತ್ತೆ. ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿರುವಂತಹ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ಗಡುವು ವಿಸ್ತರಣೆ ಮಾಡುವ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಹೀಗಾಗಿ ರಾಜ್ಯ ರಾಜಕಾರಣಿಗಳ ಚಿತ್ತ ಈಗ ಸುಪ್ರೀಂ ಕೋರ್ಟ್ನತ್ತ ನೆಟ್ಟಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಏನೇನೆಲ್ಲ ವಿಚಾರಣೆ ನಡೆಯುತ್ತೆ, ವಾದ ಪ್ರತಿವಾದಗಳು ಯಾವ ರೀತಿಯಾಗಿ ನಡೆಯುತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ. ಇನ್ನು ಸುಪ್ರೀಂ ಕೋರ್ಟು ಸಾಕಷ್ಟು ಸಮಯಾವಕಾಶ ಕೊಟ್ಟಿದ್ದೀವಲ್ರಿ ನಿಮಗೆ, ಆದರೂ ಕೂಡ ಯಾಕೆ ನಡೆಸೋದಕ್ಕಾಗಲಿಲ್ಲ? ಇದನ್ನೆಲ್ಲ ಮುಂಚೆನೇ ನಡೆಸ್ಕೊಳ್ಬೇಕಾಗಿತ್ತಲ್ವ? ಮತದಾರರ ಪಟ್ಟಿ ಪರಿಷ್ಕರಣೆ ತಯಾರಿಗಳು ಏನೇನು ಮಾಡ್ಕೊಳ್ಬೇಕಾಗಿತ್ತು ಎಲ್ಲ ಮುಂಚೆನೇ ಮಾಡ್ಕೊಳ್ಬೇಕಾಗಿತ್ತಲ್ವೇ? ಯಾಕೆ ನೀವು ಇದನ್ನು ಮುಂದೂಡಿಕೆ ಮಾಡಿದ್ರಿ ಅಂತ ಅಧಿಕಾರಿಗಳಿಗೂ ಕೂಡ ಚಾಟಿ ಬೀಸ್ಬೋದು. ಹೀಗಾಗಿ ನಾಳೆ ಸುಪ್ರೀಂ ಕೋರ್ಟ್ನತ್ತ ಎಲ್ಲರ ಚಿತ್ತ ಈಗ ನೆಟ್ಟಿದೆ. ಈಗ ಸುಪ್ರೀಂ ಕೋರ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ತೀರ್ಪನ್ನು ಕೊಡುತ್ತೆ ಅಥವಾ ಯಾವ ರೀತಿಯಾಗಿ ಈ ವಿಚಾರವನ್ನು ಪರಿಗಣಿಸುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಜೊತೆಗೆ ಸರ್ಕಾರ, ಜಿಬಿಎ ಅಧಿಕಾರಿಗಳು, ಚುನಾವಣಾ ಆಯೋಗದ ಅಧಿಕಾರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಮಯಾವಕಾಶವನ್ನು ಅವರು ಕೂಡ ಪರಿಗಣಿಸಿದ್ದಾರೆ. ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಹೀಗಾಗಿ ವಿಸ್ತರಣೆ ಆಗುವಂತಹ ವಿಚಾರ ದಟ್ಟವಾಗಿ ಕಂಡು ಬರ್ತಾ ಇದೆ.